ಇಲ್ಲೇವರೇ ನಮ್ಮವ್ರು ಬೆಳಿಬೇಕು ಅಂತ ನಮ್ಮ ಡಿ ಬಾಸ್ ಒಂದು ಮಾತಾಡೋರೆ, ಇಲ್ಲೇವರೇ ಬೆಳಿಬೇಕು, ಕರ್ನಾಟಕದಲ್ಲೇ ಬೆಳಿಬೇಕು, ಯಾವನೂ ನಮಗೆ ಬೇಡ. ಸೊ ಅದಕ್ಕೋಸ್ಕರ ನೀವು ಮೂವಿ ಮಾಡಿರೋದು. ವಿಲನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದ್ದಾರೆ. ನೀವೆಲ್ಲ ಮೂವಿ ಬಂದು ನೋಡಿದ್ರೆ ಕಳೆದೋಗ್ತೀರ ಸೀರಿಯಸ್ಸಾಗಿ, ಅಷ್ಟು ಸಖತ್ತಾಗಿದೆ ಮೂವಿ. ಎಲ್ಲರೂ ದಯವಿಟ್ಟು ಬಂದು ಎಲ್ಲ ಥಿಯೇಟ್ರಲ್ಲಿ ಹೋಗಿ ನೋಡಿ, ಈ ಕನ್ನಡ ಮೂವಿ ಬೆಳೆಸೋಣ. ಜೈ ಸೂರ್ಯ. ಇದರಲ್ಲಿ ಎಲ್ಲ ರಿಯಲ್ ಡಾನ್ಗಳೇ ಆ್ಯಕ್ಟ್ ಮಾಡಿದ್ದಾರೆ. ಹೌದು ಸರ್, ರಿಯಲ್ ಡಾನ್ಗಳು. ACP ಕೂಡ ರಿಯಲ್ ಆಗೇ ಇದ್ದಿದ್ದು, ಅದನ್ನು ನೀವು ಇಲ್ಲಿ ಬಂದು ನೋಡ್ಬೋದು. ಅವ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ. ಬರೀ ರಿಯಲ್ ಡಾನ್ ಅಲ್ಲ, ರಿಯಲ್ ACPನೂ ಅಲ್ಲೇ ಇದ್ದಾರೆ. ಸೊ ಮೂವಿ ನೆಕ್ಸ್ಟ್ ಲೆವೆಲ್ ಇದೆ. ನಮ್ಮ ಯಶಸ್ವಿನಿ ಗೌಡ ಅಕ್ಕವರು ಇದ್ದಾರೆ. ಸೊ ಪ್ರತಿಯೊಬ್ಬರು ಇದ್ದಾರೆ. ಈ ಮೂವಿ ನೆಕ್ಸ್ಟ್ ಲೆವೆಲ್ ಆಗಿ ಬರ್ತಿದ್ದೇನೆ ಹೇಳಬೇಕು ಅಂತ. ಸೂರ್ಯನ ಮೆಸೇಜ್ ಏನಿದೆ ಅಣ್ಣ? ಸೂರ್ಯನ ಮೆಸೇಜು ರೌಡಿಸಮ್ ಎಂಡ್ ಆಗಬೇಕು ಇಲ್ಲಿಗೆ ಅಂತ. ಸೊ ರೌಡಿಸಮ್ ಮತ್ತೆ ಹುಡುಗರು ಯಾರು ಅದಕ್ಕೆ ಹಿಡಿಬಾರ್ದು, ಬೇರೆ ಥರ ಇರಲಿ, ಎಲ್ಲ ಚೆನ್ನಾಗಿರಲಿ ಅಂತ ಇವು ಮೂವಿ ಮಾಡಿರೋದು. ಯಾರ್ಯಾರು ಇವಾಗ ಪ್ರತಿಯೊಬ್ಬ ಯುವಕರಿಗೂ ಅದು ರೌಡಿಸಮ್ ಅಂದರೆ ಒಂಥರ ನಾನು ಬೆಳಿಬೇಕು, ನಂದು ಇರಲಿ ಅಂತ ಬೇರೆದಲ್ಲ. ಬಟ್ ಸೂರ್ಯನ ಆ ಮೆಸೇಜ್ ಕೊಡೋಕ್ಕೆ ಈ ಮೂವಿ ಮಾಡಿಲ್ಲ. ಇದು ನಿಲ್ಲಬೇಕು, ರೌಡಿಸಮ್ ಏನು ಅಂತ ಇದರಲ್ಲಿ ತೋರಿಸಿದ್ದಾರೆ. ಫುಲ್ ರೌಡಿಸಮ್ ಮೂವಿ. ನೀವೆಲ್ಲ ಬಂದು ನೋಡಿದ್ರೆ ಪ್ರತಿಯೊಬ್ಬರಿಗೂ ಯುವಕರಿಗೂ ಅರ್ಥ ಆಗುತ್ತೆ. ನಾವು ಯಾಕೆ ಅದು ತಂಟೆಗೆ ಹೋಗಬಾರ್ದು, ಹೋದ್ರೆ ಏನಾಗುತ್ತೆ ಅಂತ ಇದರಲ್ಲಿ ತೋರಿಸಿದ್ದಾರೆ. ಸೊ ಎಲ್ಲರೂ ಬಂದು ನೋಡಬೇಕು. ಸಣ್ಣ ಹುಡುಗರು ರೌಡಿಸಮ್ ಎಲ್ಲ ಮಾಡ್ತಾರೆ, ಅದ್ರ ಅವ್ರಿಗೆ ಏನು ಹೇಳ್ತಾರೆ? ಹೌದು ಸರ್, ಅದೇ ಈ ಸಣ್ಣ ಹುಡುಗರಿಗೆ ನಾನು ಹೇಳ್ತೀರಾ. ಇವಾಗೆಲ್ಲ ಈಗಿನ 20 ವರ್ಷ ದಾಟಿರ್ತಾರೆ. ಆಲೇ ನಾನು ಬೆಳಿಬೇಕು, ನಾನು ಕಿಂಗು ಕಿಲಾಡಿ ಅಂತ ಇರೋದಲ್ಲಿ ಬೆರೀತಾ ಇರ್ತಾರೆ. ಇವೆಲ್ಲ ಬಿಟ್ಬಿಟ್ಟು ಮನುಷ್ಯನಾಗಿ ಬಾಳಬೇಕು ಅಂದರೆ ಈ ಮೂವಿ ಬಂದು ನೋಡ್ಬೇಕು. ಯಾಕಂದರೆ ಸೂರ್ಯನ ಆ ರೀತಿ ತೋರಿಸಿದ್ದಾರೆ. ನಾನು ಡಾನು ಗೀನು ಅಂತ ಮೆರೆದವ್ರಿಗೆಲ್ಲ ಈ ಮೂವಿಲಿ ಉತ್ತರ ಸಿಕ್ಕಿದೆ. ಸೊ ಪ್ರತಿಯೊಬ್ಬರು ಬಂದು ಈ ಮೂವಿ ನೋಡಬೇಕು ಅಂತ ನಾನು ಹೇಳ್ತೀನಿ. ಸ್ಟಾರ್ಟಿಂಗ್ ಹಿಡಿದು ಎಂಡಿಂಗ್ ವರ್ಗು ಒಂದು ಚೂರು ಕೂಡ ಬೇಜಾರಾಗಿಲ್ಲ. ದಯವಿಟ್ಟು ಎಲ್ಲ ಕನ್ನಡ ಇಂಡಸ್ಟ್ರಿ ಯಾರೇ ಆದ್ರೂ ದಯವಿಟ್ಟು ತುಂಬಾ ಕಷ್ಟಪಟ್ಟು, ತುಂಬಾ ಸಫರ್ ಪಟ್ಟು ಮನೆ ಮಠ ಎಲ್ಲ ಮಾರ್ಕೊಂಡು ಸೂರ್ಯಣ್ಣ ತುಂಬಾ ಕಷ್ಟದಿಂದ ಮಾಡಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಕನ್ನಡ ಜನತೆ ಕೈ ಮುಗಿಬೇಕು. ದಯವಿಟ್ಟು ಇಂಥ ಸಪೋರ್ಟ್ ಮಾಡಿ. ದೊಡ್ಡ ದೊಡ್ಡ ಹೀರೋಗಳಿಗೆ ಸೆಲೆಬ್ರಿಟೀಸ್ ಬಂದು ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ಒಂದು ಚಿಕ್ಕ ಕಲಾವಿದರಿಗೆ ಅವರು ತುಂಬಾ ಅಂದ್ರೆ ತುಂಬಾ ಕಷ್ಟ ಬಿದ್ದು ಅವ್ರ ಅಪ್ಪ ಅಮ್ಮ ಏನೇನ್ ಮಾಡಿದಾರೆ ಅವ್ರಿಗೆ ಗೊತ್ತಿಲ್ಲ, ತುಂಬಾ ಕಷ್ಟ ಬಿದ್ದು ಮಾಡಿದ್ದಾರೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಸಿನಿಮಾ ಮಾತ್ರ ಹೇಳಕ್ಕೆ ಆಗ್ತಿಲ್ಲ, ಅಷ್ಟು ಸಕ್ಕತ್ತಾಗಿದೆ. ಸೂಪರ್ ಆಗಿ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್. ಆ ಕಣ್ಣೀರೇ ಬಂದ್ಬಿಡ್ತು ನನಗೆ ಆ ಮೂಮೆಂಟ್. ಲೈಫಲ್ಲಿ ಏನೇ ಮಾಡಿದ್ರು ತಂದೆ ತಾಯಿ ಮಾತನ್ನ ಕೇಳ್ಬೇಕು. ನಾವ್ ಏನೇ ಮಾಡಿದ್ರು, ನಾವು ಒಂದು ಹುಡುಗಿ ಲವ್ ಮಾಡಿದ್ರು, ನಾವ್ ಇದ್ರು ನಮ್ಮ ಹುಡುಗಿ ಬಂದ್ರೆ ಕೇರ್ ಮಾಡಲ್ಲ. ದುಡ್ಡಿದ್ರೆ ಮಾತ್ರ ಹುಡುಗಿರ್ ಬರೋದು, ಇಲ್ಲಾಂದ್ರೆ ಯಾರು ಬರಲ್ಲ. ಏನೋ ಒಂದು ಕೊಲೆ ಮಾಡ್ಬಿಟ್ಟು ನಮ್ ಹಿಂದೆ ಇರೋದೇ ಮಾಡ್ಬಿಡು ಮಗ ಬಂದ್ಬಿಡ್ತೀವಿ ಅಂತಾರೆ. ಯಾವಾಗ್ಲೂ ಕೂಡ ಬರಲ್ಲ. ಕೇಸ್ ಮಾಡಿದ್ರೆ ಫೇಸ್ ಮಾಡಕ್ ಯಾರು ಬರಲ್ಲ. ಬರೋದು ನಮ್ಮ ಅಪ್ಪ ಅಮ್ಮ ಮಾತ್ರ. ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಸಾಕ್ತಾರೆ, ನಮ್ಮ ಅಪ್ಪ ಅಮ್ಮನ ನಾವು ನೋಡ್ಕೋಬೇಕು. ಅದ್ಬಿಟ್ಟು ರೌಡಿಸಮು, ತಲೆ ಹೊಡಿಯೋದು, ತಲೆ ಹಿಡಿಯೋದು ಯಾವತ್ತೂ ಮಾಡಕ್ ಹೋಗ್ಬೇಡಿ. ಡಿವೋರ್ಸ್ ಹೇಳ್ದಂಗೆ ಮಾನ್ಯತೆಯಿಂದ ಇರ್ರಿ. ₹1 ದುಡ್ಡು ನಿಯತ್ತಾಗಿ ದುಡಿಬೇಕು. ಏನೇ ಮಾಡಿದ್ರು ನಿಯತ್ತಾಗಿ ಮಾಡಬೇಕು. ದೇವ್ರು ಒಂದ್ ರೊಟ್ಟಿ ಕೊಟ್ಟೆ ಕೊಡ್ತಾನೆ, ಜೀವನದಲ್ಲಿ ಚೆನ್ನಾಗಿ ನೋಡ್ಕೊಳ್ತಾನೆ. ಸಿನಿಮಾ ಮಾತ್ರ ತುಂಬಾ ಅರ್ಥ ಇದೆ. ದಯವಿಟ್ಟು ಫ್ಯಾಮಿಲಿ ಮೆಂಬರ್ ಎಲ್ಲರೂ ಬಂದು ಕೂಡ ಮೂವಿ ನೋಡ್ಬೋದು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ರೀಸೆಂಟ್ ಆಗಿ ನಮ್ಮ ಕನ್ನಡ ಮೂವಿಯಲ್ಲಿ ಒಂದು ರೌಡಿಸಮ್ ಮೂವಿ ಬಂದಿರೋದಿದೆ, ಅದು ಸೋಷಿಯಲ್ ಓರಿಯೆಂಟೆಡ್ ಮೂವಿ ಬಂದಿದೆ. ಆಕ್ಚುಲಿ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ 3ನೇ ಮೂವಿ ರಿಯಲ್ ಗ್ಯಾಂಗ್ಸ್ಟರ್ ನ ಯೂಸ್ ಮಾಡ್ಬಿಟ್ಟು ಮಾಡಿರೋದು. ಒಂದು ಓಮು, ಒಂದು ಕರಿಯ, ಒಂದು ಸೂರ್ಯಣ್ಣನೇ. ಸೂಪರ್ ಆಗಿದೆ. ನೀವು ಕನ್ನಡ ಜನತೆ, ಕರ್ನಾಟಕದವ್ರನ್ನ ಬೆಳೆಸ್ಬೇಕು ಅಂತ ಇದ್ರೆ ಈ ಮೂವಿ ಬಂದು ನೋಡಿ, ಸೂಪರ್ ಹಿಟ್ ಮಾಡಿ. ನೀವು ಕನ್ನಡ ಜನತೆ ಆಶೀರ್ವಾದ ಇಕ್ಕಿ ಬೆಳೆಸ್ರೆ ಅಂತ ಮೂವಿ ನಿಷ್ಠವಾದ ಮೂವಿ ಅಂತ ಸೂಪರ್ ಆಗಿದೆ. ಒಂದು ಸೋಷಿಯಲ್ ಓರಿಯೆಂಟೆಡ್ ಆಗಿದೆ. ಸೂರ್ಯಣ್ಣ ಮೂವಿ ಸಕ್ಕತ್ತಾಗಿದೆ. ಮ್ಯಾಮ್, ಹೇಗಿದೆ ಸಿನಿಮಾ? ಏನು ಇಷ್ಟ ಆಯ್ತು? ರೌಡಿಸಮ್ ಅವರೆಲ್ಲ ಕತ್ಕೋಬೇಕು. ಈ ಫಿಲಮ್ನ ನೋಡ್ಬಿಟ್ಟು ಬಿಟ್ಬಿಡ್ಬೇಕು. ರೌಡಿಸಮ್ ಅನ್ನೋದೇ ಬೇಡ ಜೀವನದಲ್ಲಿ. ಒಂದು ಹುಡುಗಿ ಹಿಂದೆ ಹೋಗಿ ಒಂದು ಮರ್ಡರ್ ಆಗೋದು ಎಷ್ಟು ಕಷ್ಟ. ನಂಬಿ ಮೋಸ ಮಾಡಿದ್ಲು ಅವಳು ಅಲ್ವಾ? ಜೀವನನೇ ಇಷ್ಟೇ. ಅದಕ್ಕೆ ಈ ಕಲಿಯುಗದಲ್ಲಿ ಹುಡುಗರಿಗೆ ಹೇಳ್ತಾ ಇರೋದು ರೌಡಿಸಮ್ ಬೇಡಪ್ಪ. ಪಿಕ್ಚರು ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಆಕ್ಟಿಂಗ್ ಎಲ್ಲ ಹೇಗಿದೆ ಮ್ಯಾಮ್? ಆ್ಯಕ್ಟಿಂಗ್ ಅಂತೂ 100% ಚೆನ್ನಾಗಿದೆ, ಚೆನ್ನಾಗಿ ಓಡುತ್ತೆ. ಥ್ಯಾಂಕ್ ಯು ಮ್ಯಾಮ್.